ಇದು ಟ್ಯಾಕ್ಸ್ ಅವಟ್ಟಿ BA third sem. ನಮಸ್ಕಾರ. ಯತ್ರ ಭಗವದ್ಗೀತೆಯಲ್ಲಿ ಭಗವಾನ್ ಶ್ರೀಕೃಷ್ಣ ಮಾತಾಡ್ತಾನೆ, ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ. ಎಲ್ಲಿ ಹಣ್ಣನ್ನ ನಾವು ಪೂಜಿಸಲ್ಪಡುತ್ತೇವೋ ಅಲ್ಲಿ ದೇವತೆ ನೆಲೆಸಿರ್ತಾರೆ ಅನ್ನೋ ಕಾಲ ನಮ್ಮ ಭಾರತ ಭರತಖಂಡ ಭಾರತ ವರ್ಷದಲ್ಲಿ ಅನಾದಿ ಕಾಲದಿಂದ ಇವತ್ತಿನವರೆಗೂ ನಡ್ಕೊಂಡು ಬಂದಿದೆ. ಮಹಿಳಾ ಸಬಲೀಕರಣವನ್ನು ನೋಡ್ತಾ ಹೋದ್ರೆ ಆರ್ಥಿಕ ಸ್ವಾವಲಂಬನೆ ಸಂಪೂರ್ಣ ಮಹಿಳಾ ಸಬಲೀಕರಣದ ಕೀಲಿ ಕೈ ಅನ್ನೋ ಈ ಟಾಪಿಕ್ ಬಗ್ಗೆ ಮಾತಾಡ್ತಾ ಹೋದಾಗ ಒಂದು ಪುಟ್ಟ ಊರು, ಆ ಊರಲ್ಲಿ ಕೃಷ್ಣಮ್ಮ ಅನ್ನೋ ಒಂದು ಮಹಿಳೆ ಕಡುಬಡತನದಲ್ಲಿ ಜೀವನವನ್ನು ಸಾಗಿಸ್ತಕ್ಕಂತ ಆ ಮಹಿಳೆಗೆ 5 ಜನ ಮಕ್ಕಳು. ಗಂಡ ದಿನಗೂಲಿಯವರ ಕೆಲಸವನ್ನ ಮಾಡ್ಕೊಂಡು ಬರ್ತಿರ್ತಾನೆ, ಆರ್ಥಿಕವಾಗಿ ಸ್ವಾವಲಂಬನೆ ಇರಲ್ಲ. ಒಂದು ದಿನ ಏನಾಗುತ್ತೆ, ಆ ಗ್ರಾಮಕ್ಕೆ ಸ್ತ್ರೀ ಶಕ್ತಿ ಸಂಘ ವತಿಯಿಂದ ಕೆಲವು ಮಹಿಳೆಯರ ಸಂಘಟನೆ ಬರುತ್ತೆ. ಅವ್ರೇನ್ ಮಾಡ್ತಾರೆ, 500 ರೂಪಾಯಿಗಳ ಪ್ರತಿ ತಿಂಗಳು ಆದಾಯವನ್ನು ಕಟ್ಕೊಂಡು ಏನ್ ಮಾಡ್ತಾರೆ, ಒಂದು ವರ್ಷಕ್ಕೆ ಅವರಿಗೆ ಆದಾಯವನ್ನು ಸಂಪೂರ್ಣ ಕೊಡ್ತಿರ್ತಾರೆ. ಈ ಆದಾಯವನ್ನು ಇಟ್ಕೊಂಡು ಏನ್ ಮಾಡ್ತಾರೆ, ಪ್ರತಿ ತಿಂಗಳು ಆ ಕೃಷ್ಣಮ್ಮ ಆದಾಯವನ್ನು ತುಂಬಿದಾಗ ಕೆಲವು ವರ್ಷಗಳ ನಂತರ ಸಂಪೂರ್ಣವಾಗಿ ಇಂತಿಷ್ಟು ಆದಾಯವನ್ನು ಕ್ರೋಢೀಕರಣ ಮಾಡ್ಕೊಂಡು ಏನ್ ಮಾಡ್ತಾರೆ, ಉಜ್ವಲ ಯೋಜನೆಯಲ್ಲಿ ಒಂದು ಗ್ಯಾಸ್ ನ ಫ್ರೀಯಾಗಿ ಪಡ್ಕೊಂಡ್ ಬರ್ತಾರೆ. ಈ ಗ್ಯಾಸ್ ನ ಫ್ರೀಯಾಗಿ ಪಡ್ಕೊಂಡಂತ ಮಹಿಳೆ ಒಂದು ಸಣ್ಣ ವ್ಯಾಪಾರವನ್ನ ತನ್ನ ಮನೆಯಲ್ಲಿ ಗೃಹ ಕೈಗಾರಿಕೆಯನ್ನು ಮಾಡ್ಕೊಂಡು ಗೃಹವಾಗಿ ಅಡುಗೆ ತಯಾರಿ ಮಾಡಿಕೊಂಡು ಇವತ್ತಿಗೆ ಸಂಪೂರ್ಣವಾಗಿ ಸಬಲ ಆಗ್ತಾರೆ. ಅದೇ ಊರಲ್ಲಿ ಮಾಡ್ತಾರೆ, ಕೆಲವು ಮಹಿಳೆಗೆ ಉದ್ಯೋಗವನ್ನು ಕೊಡ್ತಾರೆ. ಇದೇ ಆರ್ಥಿಕ ಸ್ವಾವಲಂಬನೆ. ಇಲ್ಲಿ ಮೂಲವನ್ನ ಹುಡುಕೊಂಡು ಹೋದಾಗ ಇವತ್ತಿನ ಕಾಲದಲ್ಲೂ ಮಹಿಳೆ ಸಂಪೂರ್ಣವಾಗಿ ಸ್ವಾವಲಂಬನೆ ಆಗಲು ಮೂಲ ಕಾರಣ ಆರ್ಥಿಕತೆ ಅನ್ನೋದು ಇಲ್ಲ ಅಂತಂದ್ರೆ ಯಾವುದೇ ಕ್ಷೇತ್ರದಲ್ಲಿ ಮಹಿಳೆ ತನ್ನ ಸ್ವಾವಲಂಬನೆ ಪಡ್ಕೊಂಡು ಉನ್ನತೀಕರಣಗೊಳ್ಳಲಿಕ್ಕೆ ಉನ್ನತೀಕರಣಗೊಳ್ಳಲಿಕ್ಕೆ ಸಂಪೂರ್ಣ ಅವಶೇಷ ಆಗುತ್ತೆ. ಉದಾಹರಣೆ ನಾವು ನೋಡ್ತಾ ಇದ್ದಾಗ ಇವತ್ತಿನ ಕಾಲದಲ್ಲಿ ಮಹಿಳೆ ಸಂಪೂರ್ಣ ವೈದ್ಯಕೀಯ ಆಗಿರ್ಬೋದು, ರಾಜಕೀಯ ಆಗಿರ್ಬೋದು, ಸಾಮಾಜಿಕ ಕ್ಷೇತ್ರ ಆಗಿರ್ಬೋದು, ಇನ್ನಿತರ ಹಲವಾರು ಕ್ಷೇತ್ರಗಳಲ್ಲಿ ಕೂಡ ಉನ್ನತವಾದ ಮಹತ್ವದ ಸ್ಥಾನಕ್ಕೆ ಇರಿದ್ದಾರೆ. ಈ ಹಲವಾರು ವಿಷಯಗಳು ನೋಡ್ತಾ ಹೋದಾಗ ಅನಾದಿ ಕಾಲದಲ್ಲಿ ಬಾಲ್ಯ ಆಗಿರ್ಬೋದು, ಮೈತ್ರಿ ಆಗಿರ್ಬೋದು, ಅಕ್ಕಮಹಾದೇವಿ ಆಗಿರ್ಬೋದು, ಈ ಕನಕದಾಸರ ಅನಾದಿ ಕಾಲದಲ್ಲಿ ನೋಡ್ತಾ ಹೋದಾಗ ಮಹಿಳೆಗೆ ಸಂಪೂರ್ಣವಾಗಿ ಸ್ವಾತಂತ್ರ್ಯ ಇತ್ತು. ಇವತ್ತಿನ ಕಾಲದಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಆರ್ಥಿಕ ಕ್ಷೇತ್ರದಲ್ಲಿ ಉನ್ನತೀಕರಣಗೊಳ್ಳಲಿಕ್ಕೆ ಮಹಿಳೆಗೆ ಸಂಪೂರ್ಣ ನಿಷೇಧ ಇಲ್ಲ ಅನ್ನೋದ್ರ ಜೊತೆಗೆ ಒಂದು ಹಿಡಿತದ ಮಟ್ಟಿಗೆ ಸಂಪೂರ್ಣ ಆರ್ಥಿಕ ಕ್ಷೇತ್ರದಲ್ಲಿ ತನ್ನ ಸ್ವಾವಲಂಬನೆ ಸಾಧಿಸಲಿಕ್ಕೆ ಅಡೆತಡೆಗಳು ನೂರಾರು ಉಂಟು. ಸರ್ಕಾರ ಹಲವಾರು ಯೋಜನೆಗಳನ್ನ ತಂದಿರಬಹುದು, ಮುದ್ರಾ ಯೋಜನೆ ಆಗಿರ್ಬೋದು, ಸ್ತ್ರೀ ಶಕ್ತಿ ಯೋಜನೆ ಆಗಿರ್ಬೋದು, ಮನ್ರೇಗಾ ಯೋಜನೆ ಆಗಿರ್ಬೋದು, ಧರ್ಮಸ್ಥಳದಲ್ಲಿ ಇರ್ತಕ್ಕಂಥ ಧರ್ಮಸ್ಥಳದ ಯೋಜನೆ ಆಗಿರ್ಬೋದು, ಈ ಹಲವಾರು ಸರ್ಕಾರ ಯೋಜನೆ ತಂದ್ರು ಕೂಡ ಇವತ್ತು ಮಹಿಳೆ ಗ್ರಾಮೀಣ ಪ್ರದೇಶದಲ್ಲಿ ಶಿಕ್ಷಣ ಕೊರತೆಯನ್ನು ಅನುಭವಿಸ್ತಾ ಇದ್ದಾಳೆ. ಗ್ರಾಮೀಣ ಪ್ರದೇಶದಲ್ಲಿ ಉದ್ಯೋಗ, ನಗರ ಪ್ರದೇಶಕ್ಕೆ ಬಂದು ತನ್ನ ಸಂಪೂರ್ಣವಾಗಿ ಶಿಕ್ಷಣವನ್ನು ಪಡ್ಕೊಂಡು ಉನ್ನತ ಮಟ್ಟಕ್ಕೆ ಹೋಗ್ಬೇಕು ಅಂದ್ರೆ ಮೂಲವನ್ನ ನಾವು ಹುಡುಕುವಾಗ ಮತ್ತೆ ಆರ್ಥಿಕತೆ, ಹಣಕಾಸಿನ ಕೊರತೆ ಉಂಟಾಗುತ್ತೆ. ಈ ಹಣಕಾಸಿನ ಕೊರತೆ ಒಬ್ಬ ಮಹಿಳೆಗೆ ಸಂಪೂರ್ಣವಾಗಿ ಒತ್ತಡ ಉಂಟಾದ್ರೆ ಈ ಹಣಕಾಸಿನ ಕೊರತೆಯಲ್ಲಿ